ಗಂಜಿ ರೆಡಿ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಅಲ್ವಾ? ತೊಂದರೆ ಅನ್ಕೊಂಡ್ರೆ ತೊಂದರೆ, ಸುಲಭ ಅನ್ಕೊಂಡ್ರೆ ಸುಲಭ. ಯಾಕಾಗ ನೋಡ್ತಿದ್ಯಾ? ನಾನೇನಾರು ತಪ್ಪು ಹೇಳಿದ್ನಾ? ಅಮ್ಮ ವಾಪಸ್ ಬರೋವರೆಗೂ ನಾನು ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಬೇಕಂತೆ. ಹಾಗಂತ ಅಮ್ಮ ಆರ್ಡರ್ ಮಾಡಿದ್ದಾರೆ. ಏನು? ಅಮ್ಮ ವಾಪಸ್ ಬರೋವರೆಗುನಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ? ಅದೇ ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ರಿ. ಅದು ಅಮ್ಮ ಹೊರಗಡೆ ಹೋಗ್ತಿದ್ದಾರೆ ಮಧುರ. ಹೊರಗಡೆನಾ? ಅಂದ್ರೆ ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಓಹೋ, ದೇವಸ್ಥಾನಕ್ಕ? ಹೋಗ್ಲಿ ಬಿಡಿ. ಯಾರ್ಯಾರು ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ? ಅದು ಮಾವನು ಹೋಗ್ತಿದ್ದಾರಾ? ಇಲ್ಲ ಮಧುರ, ಅಮ್ಮ ಮೇಘ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಬ್ಬಾ, ಅಮ್ಮ ಅಕ್ಕನ ಕರ್ಕೊಂಡು ಹೋಗ್ತಿದಾರಲ್ಲ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಇಷ್ಟು ದಿನ ಎಲ್ಲಿ ಅಮ್ಮ ಅಕ್ಕನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಟ್ಟಿತ್ತು. ಇವತ್ತು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಾರೋ ಅಮ್ಮ, ಅದಕ್ಕಿಂತ ಹೆಚ್ಚು ಪ್ರೀತಿ ಅಕ್ಕನ ಮೇಲೆ ಇಟ್ಟಿದ್ದಾರೆ. ದೋಷ ಮಗು ವಿಚಾರಕ್ಕೆ ಅಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಇವಳು ಬೇಜಾರು ಮಾಡ್ಕೊತಾಳೆ. ಇವಳ ಹತ್ರ ವಿಷಯನೇ ಹೇಳೋದು ಬೇಡ. ಹೌದು, ಯಾವ ದೇವಸ್ಥಾನ? ಯಾವ ಪೂಜೆ ಮಾಡ್ಸಕ್ ಹೋಗ್ತಿರೋದಂತೆ? ಅದು ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಇನ್ನು 3 ದಿನ ಅವರು ಬರಲ್ಲ. ಮೂರು ದಿನನಾ? ನಾನು ನಂಬಕ್ಕೆ ಆಗ್ತಿಲ್ಲ. ನನಗೂ ಒಂದು ಗೊತ್ತಾಗ್ತಿಲ್ಲ ಮಧುರ. ನಾನು ಅಮ್ಮನ ಕೇಳಿದೆ, ಆದರೆ ಅಮ್ಮ ನನಗೇನು ಉತ್ತರ ಕೊಟ್ಟಿಲ್ಲ. ಅವ್ರು ಇವಾಗ ಹೋಗ್ತಿದ್ದಾರೆ. ಅವ್ರು ಹೊರಡ್ಲಿ, ನೀನು ಗಂಜಿ ಕುಡಿ. ಅಕ್ಕ, ಬಾರಿ ಕೂತ್ಕೋ. ನಿನ್ ಜೊತೆ ಕೂತ್ಕೊಂಡು ಹರಟೆ ಹೊಡಿದಕ್ಕೆ ಬಂದಿಲ್ಲ ನಾನು. ನಾನು ಅತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಒಳ್ಳೇದೇ ಆಯ್ತು ಕಣೆ. ನಿನ್ ವಿಶ್ವಾಸಬೇಕಾಗಿಲ್ಲ ನನಗೆ. ನಾನು 3 ದಿನ ಇರಲ್ಲ. ಹೋಗ್ತಾ ಇರೋದು ಯಾಕೆ ಅಂತ ಗೊತ್ತಾ? ಗೊತ್ತು ಕಣೆ, ದೋಷ ಪರಿಹಾರ ಮಾಡಿಸೋದಕ್ಕೆ ತಾನೆ. ದೋಷ ಪರಿಹಾರ ಮಾಡಿಸ್ತಿರೋದು ಯಾಕೆ ಅಂತ ಗೊತ್ತಾ? ಆದಷ್ಟು ಬೇಗ ನನಗೆ ಮಗು ಆಗ್ಲಿ ಅಂತ. ಮಗು ಆಗಬೇಕಾಗಿರೋದು ಮೇಘನಾಗಲ್ಲ, ಮಧುರಾಗಿ. ಈ ಮನೆಯಲ್ಲಿ ಮಗು ಅಂತ ಆದರೆ ಆ ಮಗು ಮಧುರ ಹೊಟ್ಟೆಯಲ್ಲೇ ಹುಟ್ಟಬೇಕು. ಮೇಘನ ಜಾತಕದಲ್ಲಿ ದೋಷ ಇರೋದ್ರಿಂದ ಸದ್ಯಕ್ಕೆ ಮಗು ಆಗಲ್ಲ. ಪೂಜೆ ಮಾಡಿಸಿ ದೋಷನೂ ಪರಿಹಾರ ಮಾಡಿಸ್ಕೊಂಡು ಬರ್ತೀನಿ. ಈ ಮನೆಗೆ ಒಂದು ಮುದ್ದಾದ ಮಗುನೂ ಹೆತ್ಕೊಡ್ತೀನಿ. ಈ ಮನೆಯವ್ರ ಆಸೆನೂ ಅದೇ, ಅತ್ತೆ ಆಸೆನೂ ಅದೇ. ಆಗ ಈ ಮನೇಲಿ ನಿನ್ನ ಸ್ಥಾನ ಎಲ್ಲಿ ಅಂತ ಯೋಚನೆ ಮಾಡಿದ್ಯಾ?
ಮನೇಲಿಲ್ದೇ ಇರೋ ಸಂದರ್ಭ ನೋಡ್ಕೊಂಡು ನನ್ನ ಗಂಡನ ಜೊತೆ ಏನಾದ್ರೂ ಅಕ್ಕ ನನ್ನ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ಬೇಡ್ವೆ, ಕೇಳಕ್ಕೆ ಹಿಂಸೆ ಆಗುತ್ತೆ. ನೀನ್ ಪೂಜೆ ಮಾಡ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ ಕೇಳಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಅದ್ರಲ್ಲೂ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ ಕೇಳಿ ಇನ್ನೂ ಖುಷಿ ಪಟ್ಟೆ. ಆದ್ರೆ ನೀನು ನಿನ್ ತಂಗಿಗೆ ಹುಷಾರಿಲ್ಲ ಅನ್ನೋ ಬೇಜಾರು ನಿನ್ ಮುಖದಲ್ಲಿ ಒಂಚೂರು ಕಾಣ್ತಿಲ್ಲ ಕಣೆ. ಅಷ್ಟು ಬದಲಾಗಿ ಹೋಗಿದ್ಯಾ, ನಾನ್ ನೋಡಿದ್ರೆ ಸಿಡುತ್ತೀಯ. ನನ್ ಮನ್ಸಿಗೆ ತುಂಬಾ ನೋವು ಮಾಡ್ತಿದ್ಯಾ ಕಣೆ ನೀನು. ನಿನ್ ಮೇಲ್ ಮರುಕ ತೋರ್ಸೋದಕ್ಕಿಂತ ಮನೇಲಿ ಒಂದ್ ನಾಯಿನ್ ಸಾಕ್ಬೋದು. ಅದೆಲ್ಲ ಮಾತ್ಬೇಡ. ನನಗೆ ಭಾಷೆ ಕೊಡು. ನೀನು ನನ್ನ ಅಕ್ಕ ಕಣೆ. ಹಿಂದೇನು ಈಗಲೂ ಮುಂದೇನು ನಿನ್ನ ಖುಷಿ ಬಗ್ಗೆನೇ ಯೋಚಿಸ್ತಿರ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಭಾಷೆ ಕೊಡು. ಈ ವಿಷಯದಲ್ಲೂ ನೀನು ಭಾಷೆ ತೊಳಗಾಗ್ಬಿಟ್ಯಾ? ಮೇಘನಾ, ಏನಮ್ಮ ನೀನು ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ನಿಂಗೆ. ಟೈಮ್ ಆಯ್ತು, ಪುರೋಹಿತ ಫೋನ್ ಮಾಡ್ತಾನೆ ಇದ್ದಾರೆ. ಒಂದ್ ನಿಮಿಷ. ಗೊತ್ತಾಗ್ತಿದೆ, ನಿನಗೆ ಗೊತ್ತಾಗಲ್ವಾ? ನೀನ್ ಬಾ, ನೀನು ಬಾ, ಹೋಗೋಣ. ತಗೊಮ್ಮ ಬ್ಯಾಗ್. ರೀ, ನಾನು ನನ್ನ ಸೊಸೆ ಇಬ್ರು 3 ದಿನ ಮನೇಲಿರೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಂತ ನೀವು ಪಾರ್ಟಿ ಕ್ಲಬ್ ಅಂತ ಮನೆಯಿಂದ ಹೊರಗಡೆನೆ ಇದ್ಬಿಡ್ಬೇಡಿ. ಮನೇಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಖಂಡಿತ ಅಲ್ಲ ಜಯ, 3 ದಿವಸ ಮನೆ ಬಿಟ್ಟು ಹೊರಗಡೆ ಕಾಲಿಡೋಲ್ಲ ನಾನು. ಬೇಕಾದ್ರೆ ನೀನು ವಾಚ್ಮನ್ಗೆ ಹೇಳ್ಬಿಟ್ಟು ಹೋಗು. ನೋಡು, ನಿನ್ನ ಮೇಘನ ದೋಷದ ಪರಿಹಾರದ ಬಗ್ಗೆ ಯೋಚನೆ ಮಾಡು. ನಾಗಲಕ್ಷ್ಮಿ ಇದ್ದಾಳೆಲ್ಲ, ಈ ಮನೇಲೆಲ್ಲ ಅವಳು ನೋಡ್ಕೊತಾಳೆ. ಅಮ್ಮ ಅಕ್ಕನ ದೇವಸ್ಥಾನ ಕರ್ಕೊಂಡು ಹೋಗ್ತಿರೋದೇನೋ ಸರಿ, ಆದ್ರೆ ಮಗು ಆಗುತ್ತೆ ಅಂತ ಹೇಳಿದ್ದು ಸುಳ್ಳಲ್ವಾ? ಈ ವಿಷಯ ನಿಂಗೆ ಗೊತ್ತಾಯ್ತು? ಅಕ್ಕನೇ ಹೇಳಿದ್ಲು.